मालिकाना हक दिया जाए। ನಾನ್ ತಮ್ಗೆ ಆಶ್ವಾಸನೆ ಕೊಡ್ತೇನೆ, ಮುಂದೆ ಬರುವಂತ 6 ತಿಂಗಳ ಒಳಗಡೆ ಈ 50,000 ಕುಟುಂಬಗಳಿಗೂ ಕೂಡ ಅವರ ಹಕ್ಕು ಪತ್ರನ ಕೊಡಂತ ಕೆಲಸನ ನಮ್ಮ ಸರ್ಕಾರದ ವತಿಯಿಂದ ಮಾಡಿಸ್ತೇವೆ ಅಂತ ಹೇಳಿ 2000 रेवेन्यू विलेजेस घोषित किए गए हैं। 2000 ಕಂದಾಯ ಗ್ರಾಮಗಳನ್ನ ಊರ್ಜಿತ ಮಾಡಿದ್ದೇವೆ। हम चाहते हैं कि 500 और नए रेवेन्यू विलेजेस घोषित हों। ನಮ್ಮ ಗುರಿ ಇರತಕ್ಕಂತದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ 500 ನೂತನವಾದಂತ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತ ಹೇಳಿ। कर्नाटका में कोई नहीं होना चाहिए जिसके पास अपनी जमीन का मालिकाना हक नहीं है। ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೆ ಇದ್ದಂತವರು, ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೆ ಇದ್ದಂತವರು ಯಾರು ಕೂಡ ಇರಬಾರದು ಅನ್ನಂತದ್ದು ನಮ್ಮ ಸಂಕಲ್ಪ। जो कांग्रेस पार्टी के स्टेट डिस्ट्रिक्ट और विलेज गारंटी कमिटीज हैं, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಜಿಲ್ಲೆ ತಾಲೂಕು ಗ್ರಾಮದ ಗ್ಯಾರಂಟಿ ಸಮಿತಿಗಳೇನಿವೆ, उनसे मैं कहता हूं कि आप हर परिवार को उनकी डीड जाके दो। ನಾನು ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಈ ರೀತಿಯಾದಂತ ಕುಟುಂಬಗಳು ನಿಮ್ಮಲ್ಲಿದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಿಸಂತ ಕೆಲಸ। हर परिवार को अपना मालिकाना हक मिलना चाहिए। ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ಕು ಪತ್ರಗಳು, ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನೋಂಥದ್ದನ್ನ ಮನವಿ ಮಾಡ್ತೀನಿ। और हम चाहते हैं कि कर्नाटक हिंदुस्तान का पहला प्रदेश हो जहां जिसके पास भी जमीन है उसके पास उस जमीन का हक है। ನಮ್ಮ ಉದ್ದೇಶ ಇರತಕ್ಕಂಥದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು, ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಅನುಭವದಲ್ಲಿರ್ತಕ್ಕಂಥ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿರಬೇಕು, ಅವರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರಬೇಕು ಅನ್ನೋ ಉದ್ದೇಶ। वायदा हमने आपको 5 गारंटी का किया था, ಇವಾಗವರೆಗೂ ನಾವು ನಿಮಗೆ 5 ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ, मगर सच्चाई में हमने आपके लिए 6 गारंटी की है। ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ 6 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ। और ये शायद सबसे जरूरी कर्नाटक के भविष्य के लिए गारंटी है। ಈ 6ನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದೀವಿ, ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆಯಾಗಿ ಇದಾಗಿದೆ। इससे करोड़ों परिवारों को फायदा होने जा रहा है। ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದ್ದನ್ನ ನಾವು ನೋಡ್ತೇವೆ। आप सबका मैं बहुत बहुत धन्यवाद करता हूं। नमस्कार, जय हिंद। ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ। ಜೈ ಹಿಂದ್। ರೈಟ್, ಇದುವರೆಗೂ ಕೂಡ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದರು। ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆದಂತಹ ಸಂದರ್ಭದಲ್ಲಿ ಚುನಾವಣೆಗೂ ಮುನ್ನ ನಾವು ಕೊಟ್ಟ ಭರವಸೆಗಳೇನಿತ್ತು ಅದೆಲ್ಲವನ್ನು ಕೂಡ ಈಡೇರಿಸಿದ್ದೀವಿ। 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, 5ಅನ್ನೂ ಈಡೇರಿಸಿದ್ದೀವಿ। 6ನೇ ಗ್ಯಾರಂಟಿ ಒಂದನ್ನು ಕೊಡ್ತಾ ಇದ್ದೀವಿ। ಯಾರ್ಯಾರಿಗೆ ತಮ್ಮ ತಮ್ಮ ಜಾಗದ ಹಕ್ಕುಪತ್ರಗಳು ಇರಲಿಲ್ವೋ ಅಂತಹ ಜನರಿಗೆ ಹಕ್ಕುಪತ್ರಗಳನ್ನು ವಿತರಿಸುವಂತಹ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ। ತಮ್ಮ ಭಾಷಣದ ಉದ್ದಕ್ಕೂ ಕೂಡ ರಾಜ್ಯ ಸರ್ಕಾರದ ಸಾಧನೆಯನ್ನು ಕೊಂಡಾಡಿದ್ದಾರೆ। ಯಾರ್ಯಾರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೂ BJPಯ ಆಡಳಿತಕ್ಕೂ ವ್ಯತ್ಯಾಸಗಳು ಏನು, ಅವರ ಪಕ್ಷದ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಹಣ ಎಲ್ಲಿಗೆ ಹರಿದು ಹೋಗ್ತಾ ಇದೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಹಣ ಎಲ್ಲಿಗೆ ಹರಿದು ಹೋಗ್ತಾ ಇದೆ, ಇದನ್ನು ಅವರು ಕಂಪ್ಯಾರಿಸನ್ ಮಾಡಿ ತೋರಿಸಿದ್ದಾರೆ। ನಿಮ್ಮ ತೆರಿಗೆಯ ದುಡ್ಡನ್ನು ನಿಮ್ಮ ಜೇಬಿಗೆ ಹಾಕುವ ಮುಖಾಂತರ ನಾವು ನಿಮಗೆ ದುಡ್ಡನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ।